ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳೆ ದಿನ ಯಾವ ರೀತಿ ಮಾರ್ಕೆಟ್ ಅನ್ನು ನಾವು ಟ್ರೇಡ್ ಮಾಡೋದಕ್ಕಂತದನ್ನ ಇವತ್ತಿನ ನಾವು ನೋಡೋಣ. ಇಲ್ಲಿ ಸೊ ಮಹಾರಾಷ್ಟ್ರ ಎಲೆಕ್ಷನ್ ಏನಾಗಿತ್ತಲ್ಲ, ಆ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಭರ್ಜರಿ ಆಗಿರ್ತಕ್ಕಂಥ ಒಂದು ಬಿಜೆಪಿ ವಿಜಯ ಸಾಧಿಸುವುದರಿಂದ ಈ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಒಂದು ಹೆವಿ ಗ್ಯಾಪ್ ಅಪ್ ಆಗಿದೆ. ಓಕೆ, ಸೊ ನಾನು ನಿಮ್ಗೆ ನಿನ್ನೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಏನ್ ಹೇಳಿದೆಪ್ಪ ಅಂತಂದ್ರೆ, ಓಕೆ ಮಂಡೇ ಯಾವ ರೀತಿ ವೀಕ್ ಟ್ರೇಡ್ ಮಾಡ್ಬೇಕಂತ ನಾವು ಒಂದು ಏನು ವಿಡಿಯೋ ಬಿಟ್ಟಿದ್ದಲ್ಲ, ಆ ವಿಡಿಯೋದಲ್ಲಿ ನಮ್ಗೆ ಏನ್ ಹೇಳಿದೆಪ್ಪ ಅಂದ್ರೆ ಇಲ್ಲಿ ಪೂರಾ ಏನಿದೆಪ್ಪ ಅಂತಂದ್ರೆ ಒಂದು ಸಪೋರ್ಟ್ ಲೈನ್ ಇದೆ ಅಂತ ನಮ್ಗೆ ಹೇಳಿದೆ. ಓಕೆನಾ, ಇಲ್ಲೊಂದು ಹೆವಿ ಸಪೋರ್ಟ್ ಲೈನ್ ಇದೆ, ಇದು ಬ್ರೇಕ್ ಆಗುವವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಲ್ಲ ಅಂತ ಹೇಳಿದೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಏನು ಹೇಳಿದೆಪ್ಪ ಅಂದ್ರೆ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ ನಮಗೆ ಹೇಳಿದೆ. ಓಕೆನಾ, ಸೊ ಆಮೇಲೆ 4 ಮಂತ್ಸ್ ಟೈಮ್ ಫ್ರೇಮ್ ಕೂಡ ನಿಮ್ಗೆ ಏನ್ ಹೇಳಿದೆಪ್ಪ ಅಂತಂದ್ರೆ ಈ ಒಂದು ಏನಾದ್ರು ಈ ಒಂದು ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಇದೇನಿದಿಲ್ಲ ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಓಪನ್ ಆದ ಮಾರ್ಕೆಟ್ ಕೆಳಗಡೆ ಬರೋದಿಲ್ಲ, ಅಕಸ್ಮಾತ್ ಬಂದ್ರು ಕೂಡ ಇದು ಒಂದು ಫುಲ್ ಬ್ಯಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗೋದಂತ ನಿಮ್ಗೆ ಹೇಳಿದೆ. ಹೌದಾ, ಸೊ ಇವತ್ತಿನ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಒಂದು ಏನಾಗಿತ್ತಪ್ಪ ಅನ್ನೋ ಒಂದು ಟ್ರೆಂಡ್ ಲೈನ್ ಬಂದಿರ್ತೀವಿ. ಓಕೆನಾ, ಇಲ್ಲಿ ಒಂದು ಏನಾಗಿತ್ತಪ್ಪ ಅನ್ನೋ ಒಂದು ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿತ್ತು. ಈ ಟ್ರೆಂಡ್ ಲೈನ್ ಏನಾಗಿದೆಪ್ಪ ಅಂದ್ರೆ ಇದು ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್, ಸೆಕೆಂಡ್ ರೆಸಿಸ್ಟೆನ್ಸ್ ಮತ್ತು ಥರ್ಡ್ ರೆಸಿಸ್ಟೆನ್ಸ್ ಆಗಿತ್ತು. ಒಂದ್ ವೇಳೆ ಈ ಒಂದು ಡೋಜಿ ಕ್ಯಾಂಡಲ್ ಕೆಳಗಡೆ ಓಪನ್ ಆಗಿದ್ದಪ್ಪ ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಚಾನ್ಸಸ್ ಇತ್ತು. ಓಕೆ, ಬಟ್ ಇಲ್ಲಿ ಬಂದಿಲ್ಲ. ರೀಸನ್ಸ್ ಏನಪ್ಪ ಅಂದ್ರೆ ಒಂದು ಮಹಾರಾಷ್ಟ್ರದ ಒಂದು ಎಲೆಕ್ಷನ್, ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಸಪೋರ್ಟ್ ಇರೋದ್ರಿಂದ ಪ್ಯಾಟರ್ನ್ ಕೂಡ ಅದೇ ರೀತಿ ಆಗಿತ್ತು. ಹೌದಾ, ನಿಮ್ಗೆ ಏನಾಯ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ನಮ್ಗೆ ಹೇಳಿದೆ 4 ಮಂತ್ಸ್ ಟೈಮ್ ಫ್ರೇಮ್. ಹೌದಾ, ಇಲ್ಲಿ ಒಂದು ಏನಿದೆಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಇದೆ. ಡಬ್ಲ್ಯೂ ಪ್ಯಾಟರ್ನ್ ಆಗಿರೋದ್ರಿಂದ ಈ ಏನಾದ್ರು ಈ ನೆಕ್ಲೈನ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಇವತ್ತು ಡೈರೆಕ್ಟ್ ಎಷ್ಟಾಗಿಪ್ಪ ಅಂದ್ರೆ ಒಂದು 900 ಪಾಯಿಂಟ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಹೌದಾ, ಮಾರ್ಕೆಟ್ ಎಷ್ಟಾಗಿದೆ 900 ಪಾಯಿಂಟ್ಸ್ ಗ್ಯಾಪ್ ಅಪ್ ಮಾರ್ಕೆಟ್ ಓಪನ್ ಆಗಿತ್ತು. ಹೌದಾ, ಸೊ ನಾವು ನಾಳೆಯಿಂದ ಏನ್ ಮಾಡಪ್ಪ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥ ಸ್ವಲ್ಪ ನಾವು ನೋಡ್ಕೊಂಬಂದ್ರೆ ಇಲ್ಲಿ ಒಂದ್ ಏನಿದೆಪ್ಪ ಅಂದ್ರೆ ನಮಗೊಂದು ಇಲ್ಲೊಂದು ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ವಿಂಡೋ ಇದೆ. ಹೌದಾ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ವಿಂಡೋ ಇದೆ. ಸೊ ಈ ರೆಸಿಸ್ಟೆನ್ಸ್ ವಿಂಡೋ ಏನಾಗಿತ್ತಪ್ಪ ಅಂತಂದ್ರೆ ಒಂದ್ ಸತಿ ಇಲ್ಲಿ ನಮ್ಗೆ ಟೆಸ್ಟ್ ಕೊಟ್ಟಿತ್ತು, 2 ಸತಿ ಟೆಸ್ಟ್ ಕೊಟ್ಟಿತ್ತು, 3 ಸತಿ ಟೆಸ್ಟ್ ಕೊಟ್ಟಾಗ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಫಾಲ್ ಆಗಿತ್ತು. ಹೌದಾ, ಸೊ ಅದೇ ರೀತಿಯಾಗಿ ಏನಾಗಿತ್ತಪ್ಪ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲಿ 2 ಸಪೋರ್ಟ್ ತಗೊಂಡಿತ್ತು, ಇಲ್ಲಿ 3ನೇ ಸತಿ ಸಪೋರ್ಟ್ ತಗೊಂಡು 4ನೇ ಸತಿ ಸಪೋರ್ಟ್ ಏನಾಗಿತ್ತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ಡೈರೆಕ್ಟ್ ಏನಾಗಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಒಂದು ರೀಸನ್ ಇಂದ ಈ ಮಾರ್ಕೆಟ್ ಏನಿದೆಪ್ಪ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಬಂದ್ ನಿಂತಿರ್ತೀವಿ. ಹೌದಾ, ಸೊ ಈ ಒಂದೇನು ಏರಿಯಾ ಇದೆಯಲ್ಲ 52,400 52,800 ಈ ಒಂದು 400 ಪಾಯಿಂಟ್ ಏನಿದೆಯಲ್ಲ ಈ ಪಾಯಿಂಟ್ ಅನ್ನ ಕ್ರಾಸ್ ಮಾಡೋದು ತುಂಬಾನೇ ಈಸಿ ಇವಾಗ. ಹೌದಾ, ಸೊ ಯಾಕಪ್ಪ ಅಂದ್ರೆ ಇವಾಗ ಮಾರ್ಕೆಟ್ ಏನಾಗಿದೆಪ್ಪ ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವತ್ತು ಕೆಳಗಿನ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಕೆಳಗೆ ಬರ್ಬೇಕಾದ್ರೆ ಮಾರ್ಕೆಟ್ ಕೆಳಗಿನ ಮೇಲಿಂದ ಕೆಳಗಡೆ ಬರತ್ತಂತ ತಕ್ಷಣ. ಹೌದಾ, ಇಲ್ಲಿ ನೀವು ಸ್ವಲ್ಪ ಗಮನ ಕೊಟ್ಟೋಡ್ರೆ ನೋಡ್ರಿ ಈ ಒಂದು ಏನ್ ಏರಿಯಾ ಇದೆಯಲ್ಲ, ಓಕೆ ಈ ಒಂದು ಏನ್ ಏರಿಯಾ ಇದೆಯಲ್ಲ ಈ ಒಂದು ಏರಿಯಾ ಟೋಟಲ್ ಅನ್ನೋ ಒಂದು ಬೇರೇಶ್ ಆರ್ಡರ್ ವಿಂಡೋ ಇದೆ. ಹೌದಾ, ಬೇರೇಶ್ ಆರ್ಡರ್ ವಿಂಡೋ ಇದೆ. ಎಲ್ಲಿವರೆಗೂ ಮಾರ್ಕೆಟ್ 52,800. ಹೌದಾ, 52,800 ಮಾರ್ಕೆಟ್ ಎಲ್ಲಿವರೆಗೂ ಸಸ್ಟೈನ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಫುಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ಬುಲಿಶ್ ಅಂತ ನಾವು ಹೇಳಿಕ್ ಆಗಂಗಿಲ್ಲ. ಓಕೆ, ಸೊ ಇಲ್ಲಿ ಏನಾಗಿದೆಪ್ಪ ಇವತ್ತು ನಾವು ಗ್ಯಾಪ್ ಅಪ್ ಆಗಿದೆಪ್ಪ ಅಂತೇಳಿ ನಾವು ಬುಲಿಶ್ ಅಂತ ಹೇಳಕ್ ಆಗಂಗಿಲ್ಲ. ಯಾಕೆ ಮಾರ್ಕೆಟ್ ಒಂದು ಸೆಂಟಿಮೆಂಟ್ ತರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಒಂದು ಎಲೆಕ್ಷನ್ ಸೆಂಟಿಮೆಂಟ್ ತರೋದ್ರಿಂದ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಸೊ ಹೆವಿ ನಮಗೆ ಬೈಯಿಂಗ್ ಇಲ್ಲಿ ಬರಬೇಕಪ್ಪ ಅಂತಂದ್ರೆ 52,800 ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಅಲ್ಲಿ ಏನಾದ್ರು ಸಸ್ಟೈನ್ ಆಯ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದಾ, ಸೊ ನಾವ್ ಇಲ್ಲಿ ಏನ್ ಮಾಡ್ಬೋದಪ್ಪ ಒನ್ ಡೇ ಟೈಮ್ ಫ್ರೇಮ್ ದಲ್ಲಿ ನೋಡ್ಕೊಂಡ್ರೆ ಇಲ್ಲ ಸ್ವಲ್ಪ ನೋಡ್ಕೊಂಡ್ರಿ ಒನ್ ಡೇ ಟೈಮ್ ಫ್ರೇಮ್ ದಲ್ಲಿ ನೋಡ್ರಿ ಏನಿದೆಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗ್ಬೋದು ಎಲ್ಲೆಲ್ಲ ಅಂತ ಕೇಳಿದ್ರೆ ಇದಂತೂ ಇದೆ ನಮ್ಗೆ ಹೇಳಿದೆ. ಇದು ಒಂದು ಏನಪ್ಪ ಅನ್ನೋದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಹೌದಾ, ಸೊ ಇದೇನಾಗಿದೆಪ್ಪ ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಏನಾಗಿದೆ ಡೋಜಿ ಕ್ಯಾಂಡಲ್ ಆಗಿದೆ. ಸೊ ಡೋಜಿ ಕ್ಯಾಂಡಲ್ ಒಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ ಅನ್ಡಿಸಿಷನ್ ಅಂದ್ರೆ ಕನ್ಫ್ಯೂಷನ್ ಮಾರ್ಕೆಟ್ ಇದ್ದಂಗ. ಡೋಜಿ ಕ್ಯಾಂಡಲ್ ಮೀನಿಂಗ್ ಅನ್ಡಿಸಿಷನ್ ಮಾರ್ಕೆಟ್ ಸೆಂಟಿಮೆಂಟ್ ಇದ್ದಂಗ. ಸೊ ಇಲ್ಲಿ ಏನಾಗಿದೆಪ್ಪ ಈ ಮಾರ್ಕೆಟ್ ಎಲ್ಲಿ ಬಂದಿದಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ. ಆದ್ರೆ ಈ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಯಾವ ಒಂದು ವೇದಲ್ಲಿ ಯಾವ ಒಂದು ಶೇಪ್ ಬಂದಿದಪ್ಪ ಅಂದ್ರೆ ಮಾರ್ಕೆಟ್ ಡಬ್ಲ್ಯೂ ಪ್ಯಾಟರ್ನ್ ತಗೊಂಡು ಬಂದಿರೋದ್ರಿಂದ ಮಾರ್ಕೆಟ್ ಏನಾದ್ರು ನಾಳೆ ಓಕೆ ಮಾರ್ಕೆಟ್ ಏನಾದ್ರು ನಾಳೆ ಈ ಒಂದು ಡೋಜಿ ಕ್ಯಾಂಡಲ್ ಏನ ಇದು ಇದೆಯಲ್ಲ ಹಾಯ್, ಈ ಹಾಯ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಸ್ವಲ್ಪ ಏನಾಗ್ಬೋದಪ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಷ್ಟ ಮಾಡ್ಕೊಂಡು ಕೆಳಗಡೆ ಬಂದು ಆಮೇಲೆ ಸ್ವಲ್ಪ ಲಿಕ್ವಿಡಿಟಿ ಕೆರೆ ಬಟ್ ಮಾಡ್ಕೊಂಡು ಇಲ್ಲಿ ಒಂದು ನಾವು ಈ ರೀತಿ ಒಂದು ಪ್ಯಾಟರ್ನ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಈ ರೀತಿ ಡೈರೆಕ್ಟ್ ಆಗಿ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನಾದ್ರು ಇಲ್ಲಿ ಹೈ ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಇದು ಡೈರೆಕ್ಟ್ ಅನ್ನ ಏನಾಗ್ಬೋದಪ್ಪ ಅಂತಂದ್ರೆ 52,800 ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಏನಾದ್ರು ಸೆಷನ್ ಮಾಡ್ಕೊಂಡು ಆಮೇಲೆ ಸೆಕೆಂಡ್ ಹಾಫ್ ಅಂದ್ರೆ 12ವರೆಗೆ ಮೇಲೆ ಏನಾಗುತ್ತೆ ಮಾರ್ಕೆಟ್
ಇಲ್ಲಿ ನಾವು ಸಸ್ಟೈನ್ ಆಗ್ತಕ್ಕಂಥ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಂದ್ರೆ ಫಸ್ಟ್ ಇಲ್ಲಿ ಟಾರ್ಗೆಟ್ ಏನಪ್ಪ ಅಂದ್ರೆ 52,800 ಏನಾದ್ರು ಟಾರ್ಗೆಟ್ ಬ್ರೇಕ್ ಮಾಡಿದ್ರೆ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ನಮ್ಗೆ 53,200ಕ್ಕೆ ಬರುತ್ತೆ. ಹೌದಾ, 53,200ಕ್ಕೆ ಏನಾಗುತ್ತಪ್ಪ ನಮ್ಗೆ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಒಂದ್ ವೇಳೆ ಏನಾದ್ರು ಇದೇ ಒಂದು ರೇಂಜ್ ಇದೆ, ಹೌದಾ, ಇದೇ ಒಂದು ರೇಂಜ್ ಮಾರ್ಕೆಟ್ ಓಪನ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಹೈ ಹೋಯ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಪೊಸಿಷನ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಒಂದು ಲಿಕ್ವಿಡಿಟಿ ಅಥವಾ ಒಂದು ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ಬೋದು. ಹೌದಾ, ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಆದ್ರೆ ಒಂದ್ ವೇಳೆ ಗ್ಯಾಪ್ ಡೌನ್ ಓಪನ್ ಆದ್ರೆ, ಓಕೆ, ಗ್ಯಾಪ್ ಡೌನ್ ಓಪನ್ ಆದ್ರೆ ನಮಗೆ ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಸಪೋರ್ಟ್ ಅಡಿ ಇದೆ 51,500. ಓಕೆ, 51,500 ಏನಿದೆಲ್ಲ ಇದು ಒಂದು ನಮ್ಗೆ ಏನಾಗಿದೆಪ್ಪ ಅಂದ್ರೆ ಒಂದು ಇವಾಗ ಒಂದು ಹೆವಿ ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿದೆ. ಯಾಕೆ ಇದು ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿದೆಪ್ಪ ಅಂದ್ರೆ ಇಲ್ಲಿ ನೋಡಿ, ಮಾರ್ಕೆಟ್ ಯಾವಾಗ್ಲೂ ಈ ಒಂದು ಏರಿಯಾದಲ್ಲಿ ಬಂದಿತ್ತಲ್ಲ, ಇಲ್ಲಿ ನೋಡ್ರಿ ನಮಗೆ ಕರೆಕ್ಟ್ ಕ್ಲಿಯರ್ ಆಗುತ್ತಂದ್ರೆ ಈ ಒಂದು ಏರಿಯಾದಲ್ಲಿ ಬಂದಾಗ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ನೋಡ್ರಿ, ಇಲ್ಲಿವರೆಗೂ ಈ ಮಾರ್ಕೆಟ್ ಬಂದಿದ್ದಿಲ್ಲ, ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೋತಾ ಮೇಲ್ಗಡೆ ಹೋಗ್ತಿತ್ತು. ಓಕೆ, ಸಪೋರ್ಟ್ ತಗೋತಾ ಮೇಲ್ಗಡೆ ಹೋಗ್ತಿತ್ತು. ಆದ್ರೆ ಈ ಸಪೋರ್ಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದಿತ್ತು, ಮತ್ತೆ ಹೋಗಿ ರೆಸಿಸ್ಟೆನ್ಸ್ ಪೊಸಿಷನ್ ಮತ್ತೆ ಮೇಲೆ ಕೆಳಗಡೆ ಬಂದು ಒಂದ್ ಸರ್ತಿ ಏನಾಗಿತ್ತಪ್ಪ ಅಂದ್ರೆ ಶುಕ್ರವಾರ ದಿನ ಏನಾಗಿತ್ತಪ್ಪ ಮಾರ್ಕೆಟ್ ಈ ಒಂದು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಸೆಕ್ಷನ್ ಆಗಿತ್ತು. ಅಂದ್ರೆ ಈ ಒಂದೇನು ಸಪೋರ್ಟ್ ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಏನಿಲ್ಲ, ಆ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಆಗಿ ವರ್ಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಈ ಒಂದು ಏರಿಯಾದಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ನಮಗೆ ಫಸ್ಟ್ ಸಪೋರ್ಟ್ ಅಲ್ಲಿ ಬರ್ತಪ್ಪ ಅಂದ್ರೆ 51,500 ಬರುತ್ತೆ. ಓಕೆ, ಫಸ್ಟ್ ಸಪೋರ್ಟ್ ಇಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಯಾವ್ದು ಬರ್ತಪ್ಪ ಅಂದ್ರೆ ಒಂದು 51,600 ಒಂದು ಏನಾಗಬೇಕಪ್ಪ ಅಂದ್ರೆ ಸಪೋರ್ಟ್ ತಗೊಂಡ್ ಕಿಶನ ಮತ್ತೆ ಮಾರ್ಕೆಟ್ ಸಸ್ಟೈನ್ ಮಾಡ್ಕೊಂಡು ಮತ್ತೆ ಈ ಒಂದು ಕ್ಯಾಂಡಲ್ ಲೋದಲ್ಲಿ ಏನಾದ್ರು ಮಾರ್ಕೆಟ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮತ್ತೆ ಡೈರೆಕ್ಟ್ ನಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇಲ್ಗಡೆ ಅಪ್ಸೈಡ್ ಒಂದು ಹೆವಿ ಮೂವ್ಮೆಂಟ್ ಅನ್ನ ಕೊಡ್ಬೋದು. ಓಕೆ, ಹೆವಿ ಮೂವ್ಮೆಂಟ್ ಅನ್ನ ಕೊಡ್ಬೋದು. ಈ ರೀತಿಯಾಗಿ ನಾವು ಟ್ರೇಡ್ ಅನ್ನ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾಡ್ಬೋದು. ಇದನ್ನ ನಾವು 15 ಮಿನಿಟ್ಸ್ ಟೈಮ್ ದಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆಗಿದೆ. ಓಕೆ, ಮಾರ್ಕೆಟ್ ಯಾವ ರೀತಿ ಸಿಂಪಲ್ ಆಗಿದೆ ನೋಡ್ರಿ, ಎಷ್ಟು ಸಿಂಪಲ್ ಆಗಿದೆ. ಮಾರ್ಕೆಟ್ ಇಲ್ಲಿ ಏನಾಗಿಪ್ಪ ಒಂದು ಹಾರಿಜಾಂಟಲ್ ಬಾಕ್ಸ್ ಮಾಡ್ಕೊಂಡಿದೆ. ಹೌದಾ, ಹಾರಿಜಾಂಟಲ್ ಬಾಕ್ಸ್ ಮಾಡ್ಕೊಂಡಿದೆ. ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಹೆವಿ ಸಪೋರ್ಟ್ ಇದೆ ಈ ಏರಿಯಾದಲ್ಲಿ 51,800ಕ್ಕೆ. ಆಮೇಲೆ ಇಲ್ಲಿ ಏನಿದೆಪ್ಪ ಅಂತಂದ್ರೆ 52,200ಕ್ಕೆ ಏನಿದೆಪ್ಪ ಅಂದ್ರೆ ಒಂದು ನಿಮ್ಗೆ ಹೆವಿ ರೆಸಿಸ್ಟೆನ್ಸ್ ಇದೆ. ನಾನು ನಿಮ್ಗೆ ತುಂಬಾ ದಿನಗಳಿಂದ ಏನ್ ಹಾಕೋದ್ ಬಂದಿದ್ದಪ್ಪ ಅಂದ್ರೆ 52,200ವರೆಗೆ ಮಾರ್ಕೆಟ್ ಎಲ್ಲಿವರೆಗೂ ಸಸ್ಟೈನ್ ಆಗಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮ್ಯಾಗ ಜಾಸ್ತಿ ಹೋಗಂಗಿಲ್ಲ ಅಂತ ನಮ್ಗೆ ಹೇಳಿದೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳೆ ಓಪನ್ ಆದ್ರೆ ಇಲ್ಲಿ ಏನಾದ್ರು ಓಪನ್ ಆದ್ರೆ, ಓಕೆ, ಈ ಏರಿಯಾದಲ್ಲಿ ಓಪನ್ ಆದ್ರೆ ಇಲ್ಲಿ ಓಪನ್ ಆದ್ರೆ ಫಸ್ಟ್ ಏನಾಗುತ್ತಪ್ಪ ಇಲ್ಲಿ ಏನಾದ್ರು ಜಾಸ್ತಿ ಹೆವಿ ಓಪನ್ ಆಯ್ತಪ್ಪ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಏನ್ ಝೋನ್ ಇದೆಯಲ್ಲ, ಓಕೆ, ಇಲ್ಲಿ ಏನಿದಿಲ್ಲ ಇದು ಸೆಲ್ಲರ್ಸ್ ಏನಿದೆಪ್ಪ ಅಂದ್ರೆ ಇಲ್ಲಿ ಸರಿ ಬಯರ್ಸ್ ಲಿಕ್ವಿಡಿಟಿ ಏನಿದೆಯಲ್ಲ, ಈ ಬಯರ್ಸ್ ಲಿಕ್ವಿಡಿಟಿಯನ್ನ ಏನ್ ಮಾಡ್ಬೋದಪ್ಪ ಅನ್ನೋದು ಇಲ್ಲಿ ಕೆಳಗಡೆ ಬಂದ ಕಿಶಿಂದ ಫುಲ್ ಬ್ಯಾಕ್ ತಗೊಂಡ್ ಕಿಶಿಂದ ಸಸ್ಟೈನ್ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ಕೊಂತ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ 52,800 ತನಕ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಈ 52,600 ಮತ್ತು 52,800 ಈ ಒಂದು ಏನು 200 ಪಾಯಿಂಟ್ ಇದೆಯಲ್ಲ, ಈ 200 ಪಾಯಿಂಟ್ ಏನಪ್ಪ ಒಂದು ಹೆವಿ ಲಿಕ್ವಿಡಿಟಿ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ನೀವು ವಿಚಾರ ಮಾಡ್ಕೊಂಡು ಟೈಮ್ ಹೋಗ್ಬೇಕಪ್ಪ. ಈ ಒಂದು ಏರಿಯಾದಲ್ಲಿ ಬಂತಪ್ಪ ಮಾರ್ಕೆಟ್ ಸ್ವಲ್ಪ ಏನಾಗ್ಬೋದಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗ್ಬೇಕಂತ ಚಾನ್ಸಸ್ ಇದೆ. ಬಟ್ ಇಲ್ಲಿ ಎಲ್ಲಿವರೆಗೂ ಕನ್ಸಲ್ಟೇಷನ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಟ್ರೈ ಮಾಡಿ. 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, 1.5 ತಾಸು ಆಗ್ಬೋದು. ಒಂದ್ ವೇಳೆ ಈ ಒಂದು ಏರಿಯಾದಲ್ಲಿ ಕನ್ಸಲ್ಟೇಷನ್ ನಾಳೆ ಏನಾದ್ರು ಆಗಿ ನಾಳೆ ಬ್ರೇಕ್ ಮಾಡ್ತಪ್ಪ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ಬರ್ತಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 53,000 ಬರುತ್ತೆ. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವ್ದು ಬರ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 53,200 ಬರುತ್ತಾ ಫಸ್ಟ್ ಟಾರ್ಗೆಟ್. ಓಕೆ, ಆಮೇಲೆ ಯಾವ್ದು ಬರ್ತಪ್ಪ ಅಂದ್ರೆ 53,200 ಬರುತ್ತೆ. ಓಕೆ, ಇದು ಒಂದು ಬರುತ್ತೆ. ಅದಾದ ಕೂಡಲೇ ಎಷ್ಟು ಯಾವ್ದು ಬರ್ತಪ್ಪ ಅಂದ್ರೆ 53,000 ಡೈರೆಕ್ಟ್ ಎಷ್ಟು ಬರ್ತಪ್ಪ 444 ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸೆಲ್ಲರ್ಸ್ ಏನಿದೆ ಸೆಲ್ಲರ್ಸ್ ಒಂದು ಸ್ಟಾಪ್ ಲಾಸ್ ನ ಹಿಟ್ ಮಾಡ್ಕೊಡೋದ್ರಿಂದ ಮಾರ್ಕೆಟ್ ತುಂಬಾನೇ ವೇಗವಾಗಿ ಸ್ಪೀಡ್ ಆಗಿ ಏನಾಗ್ಬೋದಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಈ ಒಂದು ಏನಾದ್ರು ಝೋನ್ ದಲ್ಲಿ ಓಪನ್ ಆದ್ರೆ ಮಾರ್ಕೆಟ್, ಓಕೆ, 51,800ರಿಂದ 52,200 ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆದ್ರೆ ಇಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಇದೇ ರೀತಿ ಒಂದು ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ನಾಳೆನೆ ಇರಬಹುದು. ಹೌದಾ, ಒಂದ್ ವೇಳೆ ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ ಈ ಒಂದು ಏರಿಯಾ ಏನಿದೆಪ್ಪ ಅಂದ್ರೆ ಒಂದು 51,300 ಏನಿದೆಪ್ಪ ಅಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸಪೋರ್ಟ್ ಇರೋದ್ರಿಂದ ಈ ಸಪೋರ್ಟ್ ಏನಾಗುತ್ತಪ್ಪ ನಮ್ಮ ಮಾರ್ಕೆಟ್ ಸ್ವಲ್ಪ ಏನಾಗುತ್ತಪ್ಪ ರೆಸ್ಪೆಕ್ಟ್ ಮಾಡ್ಕೊಂಡು ಕಿಶನ್ ಇಲ್ಲಿ ಕನ್ಸಲ್ಟೇಷನ್ ಹಾಕೊಂಡು ಮತ್ತೆ ಇಲ್ಲಿ ಬಂದ ಕಿಶನ್ ಈ ರೀತಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ಬೋದು. ಅಥವಾ ಗ್ಯಾಪ್ ಡೌನ್ ಆದ್ರೆ ಫುಲ್ ಬ್ಯಾಕ್ ಕಿಶನ್ ಮಾರ್ಕೆಟ್ ಇಲ್ಲಿ ಹೋಗಿ ಮತ್ತೆ ಕನ್ಸಲ್ಟೇಷನ್ ಹಾಕಿ ವೇಟ್
ಟೈಮ್ ವೇಸ್ಟ್ ಮಾಡ್ಕೊಂಡು ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಫುಲ್ಲಿ ಒಂದು ವೇಸ್ಟ್ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ನಾಳಿನ ದಿನ ಒಂದು ಮಾರ್ಕೆಟ್ ಇದೆ. ಒಂದ್ ವೇಳೆ ಇನ್ನೊಂದು ನಾನು ನಿಮ್ಗೆ ಹೇಳ್ತಿದ್ದೀನಿ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫುಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಯಾವ ರೀತಿ ಸರ್ ಅಂತ ಕೇಳ್ಬೋದು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಎಷ್ಟಪ್ಪ ಅಂದ್ರೆ 52,800, ಹೌದಾ, 52,800 ಏನಾದ್ರು ಓಪನ್ ಆದ್ರೆ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, 52,800 ಓಪನ್ ಆದ್ರೆ ಇಲ್ಲಿ ಎಷ್ಟಿದಪ್ಪ ಅಂದ್ರೆ 52,200 ಇದೆ, ಹೌದಾ, 52,200 ಇಲ್ಲಿ ಇದೆ. ನಾನು ಹೇಳ್ತಾ ಇರೋದು 52,800 ಮೇಲೆಗಡೆ ಮಾರ್ಕೆಟ್ ಓಪನ್ ಆದ್ರೆ ಎಷ್ಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ, 600 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಅವಾಗ ನೀವು ಏನ್ ಮಾಡ್ರಿ, ಸಡನ್ ಆಗಿ ಬೈ ಮಾಡ್ಲಕ್ ಹೋಗ್ರಿ. ಓಕೆ, ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಫಸ್ಟ್ ಕೆಳಗ್ ಬರಕ್ ಟ್ರೈ ಮಾಡ್ರಿ, ಕೆಳಗ್ ಬರಕ್ ನೋಡ್ರಿ, ನೋಡ್ಕೊಂಡ್ರೆ 52,600 ಏನಾದ್ರು ಸ್ವಲ್ಪ ಸಪೋರ್ಟ್ ತಗೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ, ಸಪೋರ್ಟ್ ತಗೊಳಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಪ್ರೈಸ್ ಆಕ್ಷನ್ ನೋಡ್ರಿ. ಓಕೆ, ಪ್ರೈಸ್ ಆಕ್ಷನ್ ನೋಡ್ಕೊಂಡ್ ನೀವು ಇಲ್ಲಿ ಈ ರೀತಿ ಏನಾದ್ರು ಮತ್ತೆ 52,800 ಮೇಲ್ಗಡೆ ಸಸ್ಟೈನ್ ಆದಪ್ಪ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ನಾಳೆ ಈ ರೀತಿ ನಾ ಏನ್ ಹೇಳ್ತೀನಿ ಈ ರೀತಿ ಒಂದು ಪ್ಯಾಟರ್ನ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗಿ ಹೋಗ್ತಾನೆ ಡೈರೆಕ್ಟ್ ಆಗಿ 53,400 ವರ್ಗು ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ನಾಳಿನ ದಿನ ನಿಮ್ಗೆ ಎಷ್ಟು ಹೇಳಿಪ್ಪ ಅಂದ್ರೆ ಡೈರೆಕ್ಟ್ 58,800 ಏನಾದ್ರು ಗ್ಯಾಪ್ ಅಪ್ ಆದ್ರೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ನೀವು ಮಾರ್ಕೆಟ್ ನಾಳೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡು ನೀವು ಟ್ರೈ ಮಾಡ್ರಿ. ಆಮೇಲೆ ಈ ಒಂದೇನಿದಪ್ಪ ಅಂದ್ರೆ ಈ ಮಂತ್ ಲಾಸ್ಟ್ ವೀಕ್ ದಲ್ಲಿ ಎಲ್ಲಾ ತರದ್ದು ಲಾಸ್ಟ್ ಮಂತ್ಲಿ ಇವತ್ತು ಏನಾಗಿದ್ದಪ್ಪ ಅಂದ್ರೆ ಬ್ಯಾಂಕ್ ಎಕ್ಸ್ಪೈರಿ ಇತ್ತು, ನಾಳಿನ ದಿನ ಫಿನಿಟ್ ಎಕ್ಸ್ಪೈರ್ ಇದೆ, ನಾಡಿದ್ದು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ಗುರುವಾರ ಆಸ್ ಯೂಶುವಲ್ ಮಂತ್ಲಿ ಮತ್ತು ವೀಕ್ಲಿ ಎಕ್ಸ್ಪೈರಿ ನಿಫ್ಟಿ ಇದೆ, ಆಮೇಲೆ ಫ್ರೈಡೆ ಮಂತ್ಲಿ ಮತ್ತು ವೀಕ್ಲಿ ಎಕ್ಸ್ಪೈರಿ ಸನ್ಸೆಕ್ಟ್ ಇರೋದ್ರಿಂದ ಈ ವಾರ ಒಂದು ಫುಲ್ ಡೇ ಏನಿದೆಪ್ಪ ನಿಮ್ಗೆ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿಗಳನ್ನ ನೀವು ಸಿಗ್ಬೋದು. ಸ್ವಲ್ಪ ನೋಡ್ಕೊಂಡು ಕಿಶನ್ ಮಾಡ್ರಿ, ಯಾಕಪ್ಪ ಅಂದ್ರೆ ಕನ್ಸಲ್ಟೇಷನ್ ನೀವು ಒಂದು ಏರಿಯಾದಲ್ಲಿ ಏನಾದ್ರು ಸಿಗ್ಬಿದ್ರಪ್ಪ ಅಂದ್ರೆ ಮಾರ್ಕೆಟ್ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಫುಲ್ ನಿಮ್ಮ ಪ್ರೀಮಿಯಂ ಜೀರೋ ಮಾಡಿ ಓದ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಈ ಒಂದು ಏರಿಯಾದಲ್ಲಿ ಬಂದಾಗ ಸ್ವಲ್ಪ ಲಕ್ಷ ಕೊಟ್ಟಿಂದ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಯಾಕಪ್ಪ ಅಂದ್ರೆ ಈ ಒಂದು ಏನ್ ಏರಿಯಾ ಇವಾಗ ಏನಿದಿಲ್ಲ 51,800 ಏನಿದಿಲ್ಲ, ಇದೊಂದು ಏನಿದಪ್ಪ ಅಂದ್ರೆ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಆಗಿದೆ, ಹೌದಾ, ಇದು 51,800 ಏನಿದಪ್ಪ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ನೀವು ಟ್ರೈ ಮಾಡೋದು ಒಳ್ಳೇದು. ಓಕೆ, ನಾಳಿನ ದಿನ ಚೆನ್ನಾಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.